ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಾಡುವಂಥ ರೆಸಿಪಿ ಕಣ್ಣಿನ ದೃಷ್ಟಿಗೆ, ಹೇರ್ ಗ್ರೋತಿಗೆ ಹಾಗೆಯೇ ಹಾರ್ಟ್ ಹೆಲ್ತಿಗೆ ಬಹಳನೇ ಒಳ್ಳೆಯದು. ಐರನ್ನು, ಕ್ಯಾಲ್ಸಿಯಮ್ಮು ಹೆಚ್ಚಾಗಿರುವಂಥ ಕರಿಬೇವು ಎಲೆನ ಬಳಸ್ಕೊಂಡು ಈ ರೀತಿ ಮಾಡ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಜಾಸ್ತಿ ಏನೂ ಬೇಕಾಗಿಲ್ಲ. ಒಂದು ಕಡೆ ಮಿಕ್ಸರ್ ಜಾರ್ನ ಇಟ್ಕೊಂಡು ಅದಕ್ಕೆ ಒಂದು ಹಿಡಿ ಕರಿಬೇವನ್ನ ಹಾಕ್ತಾ ಇದ್ದೀನಿ. ಹಾಗೆಯೇ ಒಂದು ಹಿಡಿ ಕೊತ್ತಂಬರಿ ಕೂಡ ಹಾಕ್ತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಬಬೇಕು. ಮತ್ತು ಅದಕ್ಕೆ ಅರ್ಧ ಇಂಚು ಅಲ್ಲ ಬೆಳ್ಳುಳ್ಳಿನ ಹಾಕ್ಕೊಂಡು ಮತ್ತೆ ಸಣ್ಣಗೆ ರುಬ್ಬಬೇಕು. ಇದನ್ನು ಒಂದು ಕಡೆ ಎತ್ತಿಟ್ಕೋಬೇಕು. ಇದಾದ ನಂತರ ಒಲೆ ಮೇಲೆ ಒಂದು ಕಡಾಂಗಿನ ಇಟ್ಕೋಬೇಕು. ಅದಕ್ಕೆ 2-3 ಸ್ಪೂನ್ ಎಣ್ಣೆನ ಹಾಕೋತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕೋತಾ ಇದ್ದೀನಿ. ಗೋಡಂಬಿ ಕೂಡ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಆದ ನಂತರ ಅದೇ ಕಡಾಂಗಿಗೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ಕೋಬೇಕು. ಎಲ್ಲ ಮಸಾಲೆನ ಹಾಕ್ಕೊಂಡಿದ ನಂತರ ಚಿಟಿಕೆ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಹುರ್ಕೋತಾ ಇರಬೇಕು. ಅಂದರೆ ಹಸಿ ವಾಸನೆ ಇರೋದೆಲ್ಲ ಹೋಗ್ತಾ ಇರಬೇಕು. ಹಸಿ ವಾಸನೆ ಹೋದ ನಂತರ ಉದುರಾಗಿ ಮಾಡಿಟ್ಟಿರುವಂಥ ಅನ್ನನ ಕಡಾಂಗಿಗೆ ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎಲ್ಲ ಮಸಾಲೆ ಅನ್ನಕ್ಕೆ ಹೊಂದೋವರೆಗೂ ನೀಟಾಗಿ ಕಲಿಸ್ಬೇಕು. ಊಟ ಮಾಡುವಾಗ ತಾಟ್ನಲ್ಲಿ ಬಂದರೆ ಎತ್ತಿಡ್ತಾರೆ. ಈ ಥರನ ಮಾಡಿಕೊಟ್ರೆ ಖಂಡಿತ ತಿಂತಾರೆ. ರಾತ್ರಿ ಅಡುಗೆ ಮಾಡಿರುವಾಗ ಅನ್ನ ಏನಾದರೂ ಹೆಚ್ಚಿಗೆ ಉಳಿದಿದ್ರೆ ಬೆಳಗ್ಗೆ ಈ ಥರನ ಒಂದು ಸತಿ ಮಸಾಲೆನ ಹಾಕ್ಕೊಂಡು ಟ್ರೈ ಮಾಡಿರಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೀವು ಕೂಡ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹೇಗೆ ಬರ್ತಂತ ಕಾಮೆಂಟ್ ಮಾಡಿ. ಬಾಯ್.